ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 29ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಯಜ್ಞ ತಪಸ್ಸುಗಳ ಭೋಕ್ತೃವೆಂದು, ಸರ್ವಲೋಕಗಳ ಮಹೇಶ್ವರನೆಂದು, ಸರ್ವ ಪ್ರಾಣಿಗಳ ಸ್ನೇಹಿತನೆಂದು ನನ್ನನ್ನು ಅರಿತುಕೊಂಡ ಯೋಗಿ ಶಾಂತಿಯನ್ನು ಪಡೆಯುತ್ತಾನೆ ಎಂಬ ಮಾತನ್ನ ಇಲ್ಲಿ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮಾಡುವಂಥ ಯಜ್ಞ ತಪಸ್ಸು ಅದು ಯಾವ ವಿಧವಾದರೂ ಆಗಿರಲಿ, ಅದೆಲ್ಲ ಕೊನೆಗೆ ಭಗವಂತನಿಗೇ ಅರ್ಪಿತ. ಅವನು ಅದನ್ನು ಸ್ವೀಕರಿಸಿ ನಮಗೆ ಯೋಗ್ಯವಾದ ಫಲವನ್ನ ಕೊಡ್ತಾನೆ. ಅವನು ಯಾವುದನ್ನೂ ಗಣನೆಗೆ ತೆಗೆದುಕೊಳ್ಳದೆ ಇರುವುದಿಲ್ಲ. ನಾವು ಭಗವಂತನಿಗೆ ಕೊಡುವುದಾವುದು ಕೂಡ ನಿರರ್ಥಕವಾಗುವುದಿಲ್ಲ ಅನ್ನುವ ಮಾತು ಅಕ್ಷರಶಃ ನಿಜ. ಯಾಕಂದ್ರೆ ಅವನು ಸರ್ವಲೋಕದ ಮಹೇಶ್ವರ. ಮಹೇಶ್ವರ ಅಂದರೆ ಮಹಾ ಈಶ್ವರ. ನಾವು ಯಾವ ಭೂಮಿ ಎಂಬಂತಹ ಒಂದು ಗ್ರಹದ ಮೇಲೆ ವಾಸವಾಗಿರ್ತಿದ್ದೇವೋ ಅದು ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಮರಳಿನ ಕಣದಂತೆ. ಈ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಅವನ ನಿಯಮವೇ ಆಳುತ್ತಿದೆ. ಸಣ್ಣದು ದೊಡ್ಡದು ಜಡ ಚೇತನ ಎಲ್ಲಕ್ಕೂ ಒಡೆಯವನೇ ಆ ಮಹೇಶ್ವರ, ಆ ಭಗವಂತ. ಅವನ ಇಚ್ಛೆ ಇಲ್ಲದೆ ಒಂದು ಸಣ್ಣ ಮರಳು ಕಣ ಕೂಡ ಚಲಿಸುವಂತಿಲ್ಲ. ಭೂಮಿ ಸುತ್ತುವುದು ಅವನಿಂದ, ಸೂರ್ಯ ಬೆಳಗುವುದು ಅವನಿಂದ, ಇನ್ನು ಮೃತ್ಯು ಕೂಡ ಬರುವುದು ಅವನಿಂದಲೇ. ಅವನು ಜೀವರಾಶಿಗಳಿಗೆಲ್ಲ ಒಳ್ಳೆಯ ಸ್ನೇಹಿತ. ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಜೀವಿಗಳಿಗೆ ಉಪಕಾರ ಮಾಡುವಂಥವನು. ಅವನು ಜೀವ ವಿಕಾಸವಾಗುವುದಕ್ಕೆ ಅವಕಾಶವನ್ನು ಕಲ್ಪಿಸುತ್ತಾನೆ. ಇರುವ ಆತಂಕಗಳನ್ನು ನಿವಾರಿಸುತ್ತಾನೆ. ಸಂದೇಹಗಳನ್ನು ಪರಿಹರಿಸುತ್ತಾನೆ. ಎಂತಹ ದುಃಖ ಸಂಕಟಗಳಲ್ಲಿಯೂ ಕೂಡ ನಮ್ಮನ್ನು ಕೈ ಬಿಡದೆ ನಡೆಸುವಂಥವನು. ಈ ಪ್ರಪಂಚದಲ್ಲಿ ಎಂದೆಂದಿಗೂ ಕೂಡ ನಮ್ಮ ನೆರವಿಗೆ ಇರುವಂಥ ಒಂದು ಶಕ್ತಿ ಅಂತಂದರೆ ಆ ಭಗವಂತನೊಬ್ಬನೇ. ಇದನ್ನು ಯಾರು ಅರಿತಿರುವರೋ ಅವರು ಪರಮ ಶಾಂತಿಯನ್ನು ಪಡಿತಾರೆ ಅಂತ ಹೇಳಿ ಕೃಷ್ಣ ಇಲ್ಲಿ ನಮಗೆ ಒಂದು ಸಂತೃಪ್ತಿಯ ಮತ್ತು ಧೈರ್ಯದ ಸ್ಥೈರ್ಯದ ಬದುಕನ್ನು ಕೊಡ್ತಾ ಇದ್ದಾನೆ. ಗೀತೆಯಲ್ಲಿ ಭಗವಂತ ಕೃಷ್ಣ ತಾನು ಉತ್ತಮ ಪುರುಷ ಎಂಬ ಏಕವಚನವನ್ನು ಬಳಸಿದ್ರೆ ಅದು ದೇವಕಿ ಪುತ್ರನಾದ ಕೃಷ್ಣ ಎಂಬ ವ್ಯಕ್ತಿಗೆ ಅನ್ವಯಿಸುವಂಥದ್ದಲ್ಲ. ಅದು ಪ್ರತಿ ವ್ಯಕ್ತಿಯಲ್ಲೂ ಇರುವಂತಹ ಒಂದು ಅನಂತನಾದಂತಹ ಆತ್ಮನನ್ನ ಕುರಿತು ಹೇಳಿರುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಇಲ್ಲಿ ಕೇವಲ ನನ್ನನ್ನು ತಿಳಿದುಕೊಂಡಿರುವವನು ಶಾಂತಿಯನ್ನು ಪಡೆಯುತ್ತಾನೆ ಅಂತಂದರೆ ಕೃಷ್ಣನನ್ನು ಅರಿತುಕೊಳ್ಳೋದೋ ಅಥವಾ ಕೃಷ್ಣನನ್ನು ಅಧ್ಯಯನ ಮಾಡುವಂಥದ್ದು ಮಾತ್ರ ಅಲ್ಲ. ಅಂಥ ಕೃಷ್ಣ ಸ್ವರೂಪದ ಆತ್ಮ ನಮ್ಮೆಲ್ಲರಲ್ಲಿಯೂ ಇದೆ. ಆ ಆತ್ಮನನ್ನು ಕುರಿತು ನಾವು ಅವಲೋಕನೆ ಮಾಡಿದ್ರೆ ನಾವು ಶಾಂತಿಯನ್ನು ಪಡಿತೇವೆ ಅಂತ. ಈ ಜೀವನದ ಸ್ವರೂಪ ಇದೆಯಲ್ವಾ, ಆ ಸ್ವರೂಪವೇ ಆತ್ಮ. ಈ ಆತ್ಮವು ಶರೀರ
ಮನಸ್ಸು ಮತ್ತು ಬುದ್ಧಿಯೊಡನೆ ತಾದಾತ್ಮ್ಯ ಹೊಂದಿದಾಗ ತಾನೇ ಕರ್ತೃ ತಾನೇ ಭೋಕ್ತೃ ಎಂದು ತಿಳಿಯುತ್ತದೆ. ಯಜ್ಞ ಎಂಬ ಶಬ್ದದ ಅರ್ಥವನ್ನ ಈ ಹಿಂದೆಯೇ ತಿಳಿಸಲಾಗಿದೆ. ಗೀತೆಯಲ್ಲಿ ಯಜ್ಞ ಅಂತಂದ್ರೆ ಕೇವಲ ಹವಿಸ್ಸನ್ನು ಅರ್ಪಿಸುವಂತಹ ಒಂದು ಕಾರ್ಯವಲ್ಲ, ಬದಲಿಗೆ ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಇದು ಅರ್ಪಣಾ ಭಾವದಿಂದ ನಾವು ಭಗವಂತನಿಗೆ ಅರ್ಪಿಸುವಂತಹ ಒಂದು ಮನಸ್ಸು. ಅರ್ಪಿಸುವಂತಹ ಆ ಮನಸ್ಸು ಯಾವಾಗಲೂ ಕೂಡ ಶುದ್ಧವಾಗಿರುತ್ತೆ. ಆತ್ಮ ಎಂಬುವಂಥದ್ದು ಏನಿದೆ ನಮ್ಮೊಳಗಡೆ ಅದು ಪರಮೇಶ್ವರ. ಇಲ್ಲಿ ಈಶ್ವರ ಎಂಬುದನ್ನ ಕ್ಷೇತ್ರಗಳ ನಿಯಂತ್ರಕ ಅಂತ ಹೇಳಿ ನಾವು ತಿಳಿಬೇಕು. ಈಶ್ವರ ಅಂದ್ರೆ ಕೇವಲ ಲಿಂಗ ಸ್ವರೂಪಿಯಾದಂತಹ ದೇವರು ಮಾತ್ರವಲ್ಲ, ಇದು ಕ್ಷೇತ್ರಗಳ ನಿಯಂತ್ರಕ, ಅರ್ಥಾತ್ ಇಂದ್ರಿಯ ಮತ್ತು ಮನೋಬುದ್ಧಿಗಳ ಒಡೆಯ. ಪ್ರತಿಯೊಂದು ಇಂದ್ರಿಯಕ್ಕೂ ಒಂದೊಂದು ಅಧಿದೇವತೆಗಳಿವೆ. ನೋಡುವ ಸಾಮರ್ಥ್ಯವು ಕಣ್ಣುಗಳ ಕ್ಷೇತ್ರವನ್ನ ಬೆಳಗಿಸುತ್ತೆ. ಅದರಿಂದ ರೂಪ, ಬಣ್ಣ ಇವುಗಳ ಜ್ಞಾನ ನಮಗೆ ಅರಿವಿಗೆ ಸಿಗತ್ತೆ. ಇನ್ನು ಕೇಳುವ ಸಾಮರ್ಥ್ಯ ಅನ್ನುವಂಥದ್ದು ಕಿವಿಗಳ ಕ್ಷೇತ್ರವನ್ನ ಬೆಳಗಿಸುತ್ತಾದ್ದರಿಂದ ನಾದದ ಜ್ಞಾನವನ್ನ ಇದು ನಮಗೆ ನೀಡುತ್ತೆ. ಇವೆಲ್ಲ ಕೆಲಸ ಮಾಡಬೇಕಂದ್ರೆ ಆತ್ಮನ ಸಾನ್ನಿಧ್ಯ ಇರಲೇಬೇಕು. ಹಾಗಾಗಿ ಈ ಪ್ರತಿಯೊಂದು ಇಂದ್ರಿಯಗಳಲ್ಲಿ ಇರುವಂಥ ಒಂದೊಂದು ಅಧಿದೇವತೆಗಳೆಲ್ಲವೂ ಸೇರಿ ಆತ್ಮದ ಒಂದು ಸ್ವರೂಪವಾಗಿದೆ. ರಾಜ ಮಹಾರಾಜರನ್ನ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನಾವು ಭೇಟಿಯಾಗಬೇಕು ಅಂತಂದರೆ ಬಹಳ ಕಷ್ಟ. ಹಾಗಿರುವಾಗ ಎಲ್ಲ ಜೀವಿಗಳಿಗೆ ಒಡೆಯನಾಗಿರುವಂತಹ ಆ ಪರಮೇಶ್ವರನ ಹತ್ತಿರ ಹೋಗಿ ಅವನ ದರ್ಶನ ಪಡೆಯುವುದು ಹೇಗೆ ಎಂಬ ಸಂಶಯ ಇರಬಹುದು. ಇಲ್ಲಿ ಅಂತಹ ಭಯವಿಲ್ಲ. ಅವನು ಸರ್ವಲೋಕ ಮಹೇಶ್ವರ ಅಂತಂದರೆ ಎಲ್ಲ ಜೀವಿಗಳ ಆತ್ಮನಾಗಿಯೇ ಅತ್ಯಂತ ಹತ್ತಿರವೇ ಇದ್ದಾನೆ. ಹೀಗೆ ಯಾರು ತಿಳಿಯುತ್ತಾರೋ ಅವರಿಗೆ ಶಾಂತಿಯ ಒಂದು ರೂಪ ಕಾಣಿಸ್ತಾ ಹೋಗುತ್ತೆ, ಅದು ಗ್ರಹಿಸ್ತಾ ಹೋಗುತ್ತೆ, ಅದು ಸಾಕ್ಷಾತ್ಕಾರವನ್ನು ಕೂಡ ಮಾಡಿಕೊಳ್ಬಹುದಾಗಿದೆ. ಈ ಆಧ್ಯಾತ್ಮಿಕ ಅನುಭವವು ಅಪರೋಕ್ಷವಾಗಿರುವಂಥದ್ದು. ನನ್ನ ಬುದ್ಧಿಯನ್ನು ಬೆಳಗುವ ಆತ್ಮನೇ ಸರ್ವವ್ಯಾಪಕ ಅಖಂಡ ಸಚ್ಚಿದಾತ್ಮ ಅಂಥೇಳಿ ತಿಳಿಯುವಂಥದ್ದು. ಹಾಗಾಗಿ ಈ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವಂತಹ ಬ್ರಹ್ಮವಿದ್ಯೆ ಮತ್ತು ಯೋಗಶಾಸ್ತ್ರವನ್ನು ಒಳಗೊಂಡಂತಹ ಉಪನಿಷತ್ತೆಂಬ ಶ್ರೀ ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗದ 5ನೇ ಅಧ್ಯಾಯ ಇದೀಗ ಸಂಪೂರ್ಣಗೊಂಡಿದೆ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಯಾರಿರರೋ ನಿನ್ನೆದುರು ನುಡಿ ಒಳಿತ ಕುರಿತವರ, ಯಾರಿರರೋ ನಿನ್ನೆದುರು ನುಡಿ ಒಳಿತ ಕುರಿತವರ, ಬಳಸದಿರು ಅಪಶಬ್ದ ನಿಂದೆ ಮಾತುಗಳ, ಅಧಿಕವಾದರೆ ತಾಪ ಹೊರಟು ಬಿಡು ಅಲ್ಲಿಂದ, ಅಧಿಕವಾದರೆ ತಾಪ ಹೊರಟು ಬಿಡು ಅಲ್ಲಿಂದ, ಮಾತು ಪ್ರಿಯವಾಗಿರಲಿ ಮುದ್ದು ರಾಮ, ಮಾತು ಪ್ರಿಯವಾಗಿರಲಿ ಮುದ್ದು ರಾಮ. ಹಾಗಾಗಿ ನಮ್ಮ ಎದುರಿಗೆ ಕುಳಿತಿರುವಂಥವರು ಇದ್ದರೆ ಅವರ ಕುರಿತು ಒಳಿತನ್ನ ಮಾತನಾಡಬೇಕಂತೆ. ಅಪಶಬ್ದ ನಿಂದನೆಯ ಮಾತುಗಳನ್ನು ಆಡಬಾರ್ದು. ಬಹುಶಃ ಎದುರಿನಿಂದ ಅಂಥ ಅಪಶಬ್ದೆಯ ಮತ್ತು ನಿಂದನೆಯ ಮಾತುಗಳು ಅಧಿಕವಾಗಿ ಅದು ತಾಪವಾಗಿ ಪರಿಣಾಮ ಬೀರ್ತಾ ಇದ್ರೆ ಅಲ್ಲಿಂದ ಹೊರಟು ಬಿಡು ಅಂತ ಮುದ್ದುರಾಮ ಹೇಳ್ತಾ ಇದ್ದಾನೆ. ಯಾವತ್ತೂ ಕೂಡ ನಮ್ಮ ಮಾತು ಪ್ರಿಯವಾಗಿರಲಿ, ಮಾತು ಸತ್ಯವಾಗಿರಲಿ, ಮಾತು ಸತ್ವವಾಗಿರಲಿ, ಮಾತು ಉಚಿತವಾಗಿರಲಿ, ಮಾತು ಖಚಿತವಾಗಿರಲಿ ಅನ್ನುವಂಥ ಮಾತನ್ನು ಇಲ್ಲಿ ಕೃಷ್ಣ ಮತ್ತು ಮುದ್ದುರಾಮ ತಿಳಿಸ್ತಾ ಇದ್ದಾನೆ. ಮಾತು ಸತ್ವಯುತವಾಗಿಯೂ ಇರಬೇಕು, ಮಾತು ತತ್ವಯುತವಾಗಿಯೂ ಇರಬೇಕು. ಹಾಗಾಗಿಯೇ ಅಲ್ವಾ ಬಸವಣ್ಣನವರು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂಥೇಳಿ ಹೇಳುತ್ತಿರುವಂಥದ್ದು. ಹಾಗಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ಅಂಥೇಳಿ ವಚನದ ಮೂಲಕ ನಮ್ಮ ನುಡಿಗಣವನ್ನು ಹೇಗಿರಬೇಕು ಅಂತ ಹೇಳಿ ವಚನಕಾರರು ತಿಳಿಸಿದ್ದಾರೆ.
ಹಾಗಾಗಿ ನಾವು ಆಡುವಂಥ ಮಾತಿನ ಮೇಲೆ ನಾವು ಗಮನ ಇರಿಸ್ಕೊಂಡಾಗ ನಮ್ಮ ಆತ್ಮಸ್ವರೂಪಿಯ ಒಂದು ಸಾಕ್ಷಾತ್ಕಾರ ನಮಗಾಗತ್ತೆ. ಆಗ ಈ ಶಾಂತಿಯನ್ನು ನಮ್ಮದಾಗಿಸ್ಕೊಳ್ಬಹುದು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.